ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿಯಿಂದ ತನಿಖೆ ಮುಂದುವರಿತಾ ಇದೆ. ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ಶೋಧ ನಡೆಯಲಾಗುತ್ತಾ ಅನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಇದೆ. ಶನಿವಾರ ಬಾಹುಬಲಿ ಬೆಟ್ಟದ ಸಮೀಪ ಶೋಧ ಕಾರ್ಯ ನಡೆದಿತ್ತು. ಇವತ್ತು ರಾಡಾರ್ ಯಂತ್ರ ಬಳಸಿ ಶೋಧ ಕಾರ್ಯ ಮಾಡುವಂತ ಸಾಧ್ಯತೆ ಕೂಡ ಇದೆ. ದೂರುದಾರ ಗುರುತಿಸಿದ 13ನೇ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಇವತ್ತು ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಸದ್ಯ ಇದೆ. ಬಾಹುಬಲಿ ಅರಣ್ಯದಲ್ಲಿ 16 ಮತ್ತು 16A ಬಳಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಗುರುತಿಸಿದ ಎರಡೂ ಜಾಗದಲ್ಲಿಯೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಮತ್ತೆ ಹೊಸ ಸ್ಥಳವನ್ನ ಈ ಅನಾಮಿಕ ವ್ಯಕ್ತಿ ಗುರುತಿಸುತ್ತಾನ, ಒಂದು ವೇಳೆ ಆತ ಗುರುತಿಸಿದ್ರೆ ಎಸ್ಐಟಿ ತಂಡ ಮತ್ತೆ ತನಿಖೆಯನ್ನ ಮುಂದುವರಿಸುತ್ತಾ ಅನ್ನೋದಾಗಿ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಸದ್ಯ ಮೂಡ್ತಾ ಇರುವಂತದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ಹಿಂದೆ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳ ಮೃತದೇಹಗಳನ್ನ ಹೂಳಲಾಗಿದೆ ಎನ್ನುವ ದೂರಿಗೆ ಸಂಬಂಧಿಸಿ ಸಾಕ್ಷಿ ದೂರುದಾರ ತೋರಿಸಿದ ಹೊಸ ಜಾಗದಲ್ಲಿ ವಿಶೇಷ ತನಿಖಾ ತಂಡ ಶನಿವಾರವೂ ಕೂಡ ಶೋಧ ಕಾರ್ಯವನ್ನ ನಡೆಸಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯ ಮೃತದೇಹ ಪತ್ತೆ ಆಗಿರಲಿಲ್ಲ, ಯಾವುದೇ ಕುರುಹು ಕೂಡ ಸಿಕ್ಕಿರಲಿಲ್ಲ. ಧರ್ಮಸ್ಥಳ ಗ್ರಾಮದ ಬಾಹುಬಲಿ ಬೆಟ್ಟಕ್ಕೆ ತೆರಳುವ ದಾರಿ ಪಕ್ಕದ ಜಾಗದಲ್ಲಿ ಎರಡೂ ಕಡೆಯೂ ಕೂಡ ಅಗೆಯಲಾಯಿತು. ಕೆಲ ವರ್ಷಗಳ ಹಿಂದೆ ಅಲ್ಲಿ ಕಟ್ಟಡದ ಅವಶೇಷ ಸುರಿದು ಸಮತಟ್ಟಗೊಳಿಸಲಾಗಿತ್ತು. ಅಗೆಯುವಾಗ ಸಿಕ್ಕಿದ ಕಟ್ಟಡದ ಭಾರೀ ಗಾತ್ರದ ಅವಶೇಷಗಳನ್ನು ಸರಿಸಿ ಕೆಲಸ ಮುಂದುವರಿಸಬೇಕಾಗಿರೋದ್ರಿಂದ ಅಗೆಯುವಂತಹ ಕಾರ್ಯ ಸ್ವಲ್ಪ ನಿಧಾನವಾಗಿ ಸಾಗಿತ್ತು. ಆದರೂ ಕೂಡ ಯಾವುದೇ ಕಳೇಬರ ಅಲ್ಲಿ ಪತ್ತೆಯಾಗಿರಲಿಲ್ಲ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಢೋಳಿ ದೂರವಾಣಿ ಸಂಪರ್ಕದಲ್ಲಿ. ಶಂಶೀರ್, ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಎಸ್ಐಟಿ ತಂಡದಿಂದ ತನಿಖೆ ಮುಂದುವರಿಯುತ್ತಾ ಯಾವ ಜಾಗವನ್ನು ಇವತ್ತು ಉತ್ಖನನ ಮಾಡಲಾಗುತ್ತೆ, ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು, ಮುಖ್ಯವಾಗಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಎನ್ನಲಾದಂತಹ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂತದ್ದು. ಜೊತೆಗೆ ಆಗಸ್ಟ್ 10ರಂದು ಯಾವುದೇ ಕಾರ್ಯಾಚರಣೆ ನಡೆದಿರಲಿಲ್ಲ. ಅಲ್ಲದೆ ಯಾಕಂದ್ರೆ ನಿನ್ನೆ ರವಿವಾರ ರಜೆ ಆಗಿದ್ದರಿಂದ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ನಿನ್ನೆ ಕೂಡ ಕಳೆದ ರವಿವಾರ ಕೂಡ ನಡೆಸಿರಲಿಲ್ಲ. ಆದರೆ ಇಂದು ದೂರುದಾರ ಗುರುತಿಸಿದ 13ನೇ ಸ್ಥಳದಲ್ಲಿ ಕಾರ್ಯಾಚರಣೆ ಸಾಧ್ಯತೆ ಇದೆ ಎನ್ನಲಾಗಿರುವಂತದ್ದು. ಇಲ್ಲವಾದರೆ ಮತ್ತೆ ಹೊಸ ಸ್ಥಳವನ್ನ ಅನಾಮಿಕ ಅಥವಾ ದೂರುದಾರ ಗುರುತಿಸಿದಲ್ಲಿ 17ನೇ ಸ್ಥಳದ ಶೋಧ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಎರಡು ಕಡೆ ಮಾತ್ರ ಕಳೆಬರಗಳು ಪತ್ತೆಯಾಗಿತ್ತು. ಇದೀಗ ಇವತ್ತು ಕೂಡ ಅಂದ್ರೆ ಆಗಸ್ಟ್ 9ರಂದು ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಸಮೀಪ ಶೋಧವು ಕೂಡ ನಡೆದಿತ್ತು. ಆದರೆ ಬಾಹುಬಲಿ ಅರಣ್ಯದಲ್ಲಿ 16 ಮತ್ತು 16A ಗುರುತು ಮಾಡಿದ ಎರಡು ಜಾಗದಲ್ಲಿ ಕಾರ್ಯಾಚರಣೆ ನಡೆಯಿತು. ಆದರೆ ಏನು ಗುರುತು ಸಿಕ್ಕಿರಲಿಲ್ಲ. ಹೀಗಾಗಿ ಇವತ್ತು ಏನಾದ್ರೂ ರೇಡರ್ ಯಂತ್ರವನ್ನ ಬಳಸಿ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ